ನೋಡಿ, ತಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಕಾಂತರಾಜ್ ಆಯೋಗ ಯಾವುದೇ ರೀತಿಯ ಜಾತಿ ಗಣತಿಯನ್ನ ಮಾಡಿಲ್ಲ. ಅದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾದಂಥ ಒಂದು ಸಮೀಕ್ಷೆಯನ್ನ ಮಾಡಿ ಸರ್ಕಾರದ ಮುಂದಿಟ್ಟಿದೆ. ತದನಂತರ ಬಂದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಅದನ್ನು ಪೂರ್ಣಗೊಳಿಸಿ ವರದಿಯನ್ನ ಏನು ಅಂಕಿಅಂಶಗಳಿತ್ತು ಆ ಅಂಕಿಅಂಶಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಕಾಂತರಾಜ್ ಅವರು ಭಾರತೀಯ ಜನತಾ ಪಕ್ಷದ ಆಡಳಿತ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಧ್ಯಂತರ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆ ಮಧ್ಯಂತರ ವರದಿಯನ್ನ ಒಪ್ಪಿಕೊಂಡಂತ ಭಾರತೀಯ ಜನತಾ ಪಕ್ಷ ಕೆಲವೊಂದು ಇಂಟರ್ನಲ್ ರಿಸರ್ವೇಶನ್ ಅನ್ನ ಆ ಆಧಾರದ ಮೇಲೆ ಸರಿ ಇದೆ ಅಂತೇಳಿ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿರೋದು ಕೂಡ ನೀವು ನೋಡಿದ್ದೀರಿ. ಅದು ನಾವು ಮಾಡಿದ್ದಲ್ಲ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಅದನ್ನ ಒಪ್ಪಿ ಸರಿ ಇದೆ ಅಂತೇಳಿ ಮಾಡಿರ್ತಕ್ಕಂಥದ್ದು. ಜಯಪ್ರಕಾಶ್ ಹೆಗ್ಡೆ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರನೇ ಹೊರತು ಬೇರೆಯವರಲ್ಲ. ಸೊ ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. 2016ರಲ್ಲಿ ಅಂತ ಕಾಣಿಸ್ತದೆ, ಏನು ಸಮೀಕ್ಷೆ ಪ್ರಾರಂಭ ಆಗಿದೆ 15-16ರಲ್ಲಿ ಸಮೀಕ್ಷೆ ಪ್ರಾರಂಭ ಆಗಿ ಸುಮಾರು ದಿನಗಳ ಕಾಲ ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಕೆಲವರು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಇನ್ನು ಕೆಲವರು ಮಾಹಿತಿಯನ್ನ ಕೊಟ್ಟಿಲ್ಲ. ಸೊ ಇದು ಜನಜಾಗೃತಿಯನ್ನ ಮೂಡಿಸಬೇಕಾಗಿತ್ತು. ಕೆಲವು ಜಾತಿಗಳು, ಕೆಲವು ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು, ಕೆಲವರು ಅವತ್ತಿನ ಕಾಲದಲ್ಲೇನೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿರೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ತೀನಿ. ಏನಂತ, ನಮ್ಮ ಹೆಸರನ್ನ ಹಿಂಗ್ ಬರ್ಕೊಳ್ಳಿ, ನಿಮ್ಮ ಜಾತಿ ಇಂಥದ್ದು ಅಂತ ಹೇಳ್ಕೊಳ್ಳಿ, ನಿಮ್ಮ ಸಬ್ಸೆಕ್ಟರ್ನ ಈ ರೀತಿ ಮಾಡ್ಕೊಳ್ಳಿ ಅಂತೇಳಿ ಪತ್ರಿಕಾಗೋಷ್ಠಿಗಳನ್ನ ಕರೆದು ಪಾಂಪ್ಲೆಟ್ಗಳನ್ನ ಮಾಡಿ ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ವರದಿ ತಯಾರಾಗಿ ಸುಮಾರು 10 ವರ್ಷ ಆಗಿರೋದ್ರಿಂದ ಸಾಕಷ್ಟು ಗೊಂದಲಗಳಿದೆ. ಆ ಗೊಂದಲಗಳಲ್ಲಿ ಇವತ್ತು ಸುಮಾರು 1,34,00,000 ಏನೋ ಮನೆಗಳಿಗೆ, ಕುಟುಂಬಗಳಿಗೆ ನಾವು ಸರ್ವೆ ಮಾಡಿದ್ದೀವಿ ಅಂತಕ್ಕಂಥ ವರದಿಯನ್ನ ತಿಳಿಸಿದ್ದಾರೆ. ಅವತ್ತಿನ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಆಗಿತ್ತು, ಶೈಕ್ಷಣಿಕ ಸಮೀಕ್ಷೆ ಆಗಿತ್ತು. ಯಾವ ಆಧಾರ ಇಟ್ಕೊಂಡು ಮಾಡಿದ್ರು ಅಂತ ಹೇಳಿದ್ರೆ, ಯಾರು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ ಅವರ ಮನೆಗಳಲ್ಲಿ, ಕುಟುಂಬದಲ್ಲಿ ಅದನ್ನ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನ, ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರು, ಉದ್ಯೋಗಗಳಲ್ಲಿರ್ತಕ್ಕಂಥವ್ರು, ಆಸ್ತಿ ಅವರ ಕೃಷಿ ಚಟುವಟಿಕೆ, ಹೀಗೆ ಅನೇಕ ಮಾನದಂಡಗಳನ್ನ ಮಾಡಿದ್ದಾರೆ. ಸ್ವಂತ ಮನೆ, ಈ ರೀತಿಯಾಗಿ ಸರ್ವೆ ಮಾಡಿರುವಂತ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಜನರಿಗೆ ಈ ಅಂಕಿಅಂಶಗಳನ್ನ ಹೊರಹಾಕದ ಮೇಲೆ ಬರೀ
ಚರ್ಚೆಗೆ ಆಗ್ತಾ ಇದೆಯೇ ಹೊರತು ಯಾರು ಎಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಯಾರು ಎಷ್ಟು ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ, ಯಾರು ಎಷ್ಟು ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗಿರ್ತಕ್ಕಂಥ ಸಮುದಾಯಗಳು ಯಾವ್ಯಾವುದು, ಅದರಲ್ಲಿ ಯಾರ್ಯಾರು ಕೆಳಮಟ್ಟದಲ್ಲಿ ಆರ್ಥಿಕವಾಗಿ ಕೆಳಮಟ್ಟದಲ್ಲಿದ್ದಾರೆ. ಈಗ ಬ್ರಾಹ್ಮಣರಲ್ಲೂ ಕೂಡ ಆರ್ಥಿಕವಾಗಿ ಕೆಳಗಡೆ ಇದ್ದಾರೆ. ವೀರಶೈವ ಲಿಂಗಾಯತರಲ್ಲಿ ಅವರಲ್ಲೂ ಕೂಡ ಸಾಕಷ್ಟು ಜನ ಆರ್ಥಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥವ್ರು ಇದ್ದಾರೆ. ಒಕ್ಕಲಿಗರಲ್ಲೂ ಕೂಡ ಸಾಕಷ್ಟು ಜನ ಜಮೀನಿಲ್ಲದೆ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಇವರೆಲ್ಲ ಮುಂದುವರೆದಿದ್ದಾರೆ ಅಂತ ಅರ್ಥ ಅಲ್ಲ. ಇವತ್ತು ಗೊಲ್ಲರು ಎಷ್ಟಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಮೊದಲಿನಲ್ಲೂ ಕೂಡ ಅವ್ರ ಬಗ್ಗೆ ಏನು ಸಂಪೂರ್ಣವಾದಂತ ವರದಿ ಇಲ್ಲ. ಬೆಸ್ತರು ಉತ್ತರ ಕರ್ನಾಟಕದಲ್ಲಿ ಅವ್ರನ್ನ ಮಗುವೀರರು ಅಂತ ಹೇಳಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಅವ್ರನ್ನ ಗಂಗಾಮತಸ್ಥರು ಬೇರೆ. ಗಂಗಾಮತಸ್ಥರು ನಾವೆಲ್ಲ ಈ ಕಡೆ ಭಾಗದಲ್ಲಿ ನಾವು ಗಂಗಾಮತಸ್ಥರು ಅಂತ ಕರೆಯೋದು. ಅಂಬಿಗರು ಬೇರೆ. ಉತ್ತರ ಕರ್ನಾಟಕದಲ್ಲಿ ಕೋಲಿ ಸಮಾಜ. ಸೊ ಅವರು ಕೂಡ ಎಸ್ಟಿಗೆ ಬಹಳಷ್ಟು ದಿನಗಳಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಆಗಿಲ್ಲ. ಸೊ ಈಗ ಸಾಕಷ್ಟು ಆರ್ಥಿಕ ಮತ್ತು ಸಾಮಾಜಿಕವಾದಂಥ ಚರ್ಚೆಗಳು ಕಾಂತರಾಜ್ ವರದಿ ಇರ್ಬೋದು, ಜಯಪ್ರಕಾಶ್ ಹೆಗಡೆ ಅವರು ಸಲಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮಂತ್ರಿಗಳ ಹತ್ರ ಇದೆ ಹೊರತು ಸಾರ್ವಜನಿಕ ವಲಯದಲ್ಲಿಲ್ಲ. ಕೆಲವು ಮಾಧ್ಯಮಗಳು ಅರ್ಧ ದಿನ ಒಂದೊಂದು ಪೇಜು ಸ್ಯಾಂಪಲ್ ಕೊಟ್ಟು ನೋಡ್ತಾ ಇದ್ದಾರೆ. ಆ ಸ್ಯಾಂಪಲ್ಗಳು ಏನಾಗ್ತಾ ಇದೆ ಅಂದ್ರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಪರವಾಗಿದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದೀನದಲಿತರು, ಹಿಂದುಳಿದ ವರ್ಗದ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡಿಕೊಂಡು ಧ್ವನಿಯನ್ನ ಎತ್ಕೊಂಡು ಸ್ವತಂತ್ರ ಪೂರ್ವದಿಂದ ಸ್ವತಂತ್ರದ ನಂತರದ ದಿನಗಳಲ್ಲೂ ಕೂಡ ನೆಹರೂರವರ ಕಾಲದಿಂದ ಹಿಡಿದು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಲದವರೆಗೂ ಕೂಡ ಅದೇ ಒಂದು ಪರಿಪಾಠವನ್ನ ಹಮ್ಮಿಕೊಂಡು ಬಂದಿದೆ. ಅದರಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ. ನಗರ ಪ್ರದೇಶದಲ್ಲಿ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಅಂದ್ರೆ ಆಯೋಗನೇ ಹೇಳಿದೆ. ಎಲ್ಲರೂ ಕೂಡ ಕಳೆದ 15 ವರ್ಷಗಳಿಂದ ಸಾಕಷ್ಟು ಜನ ವಲಸೆ ಬಂದಿದ್ದಾರೆ ನಗರ ಪ್ರದೇಶಗಳಿಗೆ. ನಗರ ಪ್ರದೇಶ ಅಂದ್ರೆ ಬೆಂಗಳೂರು ಒಂದೇ ಅಲ್ಲ, ಹುಬ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಪಟ್ಟಣಗಳಿರ್ಬೋದು, ಅನೇಕ ತಾಲೂಕು ಕೇಂದ್ರಗಳಿರ್ಬೋದು, ಎಲ್ಲ ಕಡೆ ನಗರಕ್ಕೆ ವಲಸೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅವರು ಸೇರಿಸಿದಾರ, ಅವರು ಬಿಟ್ಟಿದಾರ, ಅವರವೆಲ್ಲ ಪಟ್ಟಿನಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಗೊಂದಲ ಇದೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಹಿರಿಯ ರಾಜಕಾರಣಿ. ಎಲ್ಲ ಸಮುದಾಯವನ್ನ ಜೊತೆಲಿ ತಗೊಂಡು ಹೋಗುವಂತ ನಂಬಿಕೆ ನಮ್ಮೆಲ್ರಿಗೂ ಇದೆ. ಅವರ ಜವಾಬ್ದಾರಿ ಕೂಡ ಎಲ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ತಕ್ಕಂಥದ್ದು. ಆ ನ್ಯಾಯವನ್ನು ಒದಗಿಸುವಂತ ಸಂದರ್ಭದಲ್ಲಿ ಸರ್ಕಾರದ ಮೊಟ್ಟ ಮೊದಲನೇ ಕೆಲಸ ಏನಪ್ಪಾ ಆಗ್ಬೇಕು ಅಂದ್ರೆ ಅನುಮಾನಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದಾಗಬೇಕು. ಅನುಮಾನಗಳನ್ನ ನಿವಾರಣೆ ಮಾಡಿ ಯಾರು ವಿರೋಧನ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಾಗ್ಲಿ ಬಿಜೆಪಿ ಅವ್ರು ಮೊದಲೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ವಿರೋಧ ಮಾಡೋ ಪ್ರಶ್ನೆ ಇಲ್ಲ. ರಾಜಕೀಯವಾಗಿ ಏನೇ ಹೇಳ್ಬೋದು. ಅಶೋಕ್ ಅವರು ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ವರದಿ ಎಲ್ಲಿದೆ ಅಂತ ಕೇಳ್ಬೋದು, ಸುನಿಲ್ ಅವರು ಕರೆದ್ಬಿಟ್ಟು ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಎಲ್ಲಿದೆ ಅಂತ ಕೇಳ್ಬೋದು. ಇದನ್ನ ಯಾವತ್ತು ಕೇಳಬೇಕಾಗಿತ್ತು ಅಂತ ಅಂದ್ರೆ ಅವರು ಕ್ಯಾಬಿನೆಟ್ ಅಲ್ಲಿದ್ದ ಕೇಳಬೇಕಾಗಿತ್ತು ಅಲ್ವಾ? ಅವ್ರು ಕ್ಯಾಬಿನೆಟ್ ಅಲ್ಲಿ ಒಪ್ಕೊಂಡಿದ್ದಾರಾ ಇಲ್ವಾ? ಆದೇಶ ಬಂದಿದೆಯಾ ಇಲ್ವಾ ಅವ್ರ ಕಾಲದಲ್ಲಿ?
ಅದು ಯಾವ ಕಾರಣಕ್ಕೆ ಕೊಟ್ಟರು ಆದೇಶಗಳು, ಸರ್ಕಾರಿ ಗೆಜೆಟ್ ನೋಟಿಫಿಕೇಶನ್ಸ್ ಅನ್ನ, ರಿಸರ್ವೇಶನ್ಸ್ ಅನ್ನ ಕಾಂತರಾಜ್ ವರದಿ ಆಧಾರದ ಮೇಲೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಮಾಡಿದ್ದನ್ನ ಅವತ್ತೇ ಅದನ್ನ ತಿರಸ್ಕಾರ ಮಾಡಬೇಕಾಗಿತ್ತು. ಅವ್ರೇನಾರ ಮಾಡೋದಿದ್ರೆ ಸರಿ ಇಲ್ಲ ಅಂತ ಅಂದಿದ್ದಿದ್ರೆ. ಈಗ ವಿರೋಧ ಪಕ್ಷದಲ್ಲಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಜೊತೆಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರೆಲ್ಲರೂ ಕೂಡ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಸಾರ್ವಜನಿಕರ ವಲಯದಲ್ಲಿರ್ತಕ್ಕಂಥ ಕೆಲವೊಂದು ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದ್ದು ಮೊಟ್ಟ ಮೊದಲ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದಕ್ಕೆ ನಾನು ಒತ್ತಾಯವನ್ನ ಕೂಡ ಮಾಡ್ತೇನೆ. ಮರು ಸಮೀಕ್ಷೆ ಈಗ ಡೇಟಾ ಇದೆ, ಸರ್ವೆ ಮಾಡಿರ್ತಕ್ಕಂಥ ಮಾಹಿತಿಗಳು ಇದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಓದಿದ್ದೇನೆ. ಅದನ್ನ ಆಯಾ ಗ್ರಾಮಗಳಿಗೆ ಕೊಟ್ಟು ಯಾರ್ದಾರು ಬಿಟ್ಟೋಗಿದ್ರೆ ಅವರನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡಬೇಕು. ಏನಾರ ತಪ್ಪುಗಳಾಗಿದ್ರೆ, ವ್ಯತ್ಯಾಸಗಳಾಗಿದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ಒಂದು ಕಾಲಾವಕಾಶವನ್ನ, ಒಂದು 3 ತಿಂಗಳು 4 ತಿಂಗಳು ಕಾಲಾವಕಾಶವನ್ನ ಕೊಡಬೇಕು. ನೀವೆಲ್ಲದಕ್ಕೂ ನ್ಯಾಯ ಕೊಡ್ತಿರಲ್ಲ, ಒಂದು ಅಪೀಲ್ ಅಂತ ಇದ್ದೇ ಇದೆಯಲ್ಲ ಎಲ್ಲದಕ್ಕೂ. ನಿಮ್ಮ ಕೈಲೇ ಇರ್ತಕ್ಕಂಥ ಸರ್ಕಾರ, ಆಡಳಿತ, ನೀವು ಜನ ಆಶೀರ್ವಾದ ಮಾಡಿದ್ದಾರೆ, 140 ಸ್ಥಾನಗಳನ್ನ ಇವತ್ತು ನಿಮಗೆ ಕೊಟ್ಟಿದ್ದಾರೆ. ಕೊಟ್ಟಿರುವಂತ ಸಂದರ್ಭದಲ್ಲಿ ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ. ಅದನ್ನ ಮಾಡಿ ಯಾರ್ಯಾರು ಶೋಷಿತರಿದ್ದಾರೆ, ಆ ಶೋಷಿತರಿಗೆ, ದಲಿತರಲ್ಲಿರ್ಬೋದು, ಹಿಂದುಳಿದ ವರ್ಗದಲ್ಲಿರ್ಬೋದು, ಹಿಂದುಳಿದ ವರ್ಗದ ಅನೇಕ ಜಾತಿಗಳು ಎಲ್ರಿಗೂ ಏನಪ್ಪಾ ಅಂತಂದ್ರೆ ಕುರುಬರನ್ನ ಜಾಸ್ತಿ ಸೇರಿಸ್ಬಿಟ್ಟವ್ರೆ. ಅದನ್ನ ಮುಖ್ಯಮಂತ್ರಿಗಳೇ ನಿವಾರಣೆ ಮಾಡಬೇಕು.